ಇದೀಗ ಜಣ ಸಚಿವ ಜಮೀರ್ಗೆ ಈಗ ಕಾಂಚಾಣದ ಕಾಟ ಶುರುವಾಗ್ತಾ ಇದೆ. ಕೊರೋನಾ ಟೈಮ್ ನಲ್ಲಿ ಈ ಒಂದು ಫೇಸ್ಬುಕ್ ನಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರು, ಅದೇ ಈಗ ಟ್ರಬಲ್ ಆಗ್ತಾ ಇರುವಂತದ್ದು. ಜಣ ಜಮೀರ್ಗೆ ಈಗ ಕಾಂಚಾಣ ಕಾಟ. ಕೊರೋನಾ ಟೈಮ್ ಫೇಸ್ಬುಕ್ ಫೋಟೋ ಟ್ರಬಲ್ ಆಗ್ತಾ ಇದೆ ಜಮೀರ್ ಅಹಮದ್ ಖಾನ್ಗೆ. ಆ ಒಂದು ಫೇಸ್ಬುಕ್ ಫೋಟೋ ಮಂತ್ರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ಗೆ ಜಾಲತಾಣ ತಂದ ಆಪತ್ತು. ಅಯ್ಯಯ್ಯೋ, ಯಾಕಾದ್ರೂ ಅಪ್ಲೋಡ್ ಮಾಡಿದೆ ಅನ್ನುವಂಥದ್ದು ಈಗ ಆಗ್ತಾ ಇದೆ ತಲ್ಲಣ. ಆ ಫೋಟೋ ಅಪ್ಲೋಡ್ ಮಾಡಬಾರ್ದಿತ್ತಲ್ಲ ಎಂದ ಜಮೀರ್ ಅಹಮದ್ ಖಾನ್. ಜಣ ಜಮೀರ್ಗೆ ಈಗ ಕಾಂಚಾಣ ಕಾಟ. ಕೊರೋನಾ ಟೈಮ್ ಫೇಸ್ಬುಕ್ ನಲ್ಲಿ ಫೋಟೋ ಅಪ್ಲೋಡ್ ಟ್ರಬಲ್ ಶುರುವಾಗಿದೆ. ಆ ಒಂದು ಫೇಸ್ಬುಕ್ ಫೋಟೋ ಮಂತ್ರಿಗೆ ಬಿಗ್ ಶಾಕ್ ಕೂಡ ಎದುರಾಗ್ತಾ ಇರುವಂತದ್ದು. ಯಾಕಾದ್ರೂ ಅಪ್ಲೋಡ್ ಮಾಡಿದ್ನೋ ಅನ್ನುವಂಥ ಬೇಜಾರಾಗ್ತಾ ಇದೆ. ಯಾಕೆ ಈ ಒಂದು ಫೋಟೋ ಅಪ್ಲೋಡ್ ಮಾಡಿದೆ ಅನ್ನುವಂಥದ್ದು. ಇನ್ನು ಸಾಮಾಜಿಕ ಜಾಲತಾಣದಿಂದ ಈಗ ಆಪತ್ತು ಬಂದಿರುವಂಥದ್ದು. ಆ ಫೋಟೋ ಅಪ್ಲೋಡ್ ಮಾಡಬಾರ್ದಿತ್ತಲ್ಲ ಅಂತ ಈಗ ಹೇಳಿಕೆಯನ್ನ ನೀಡ್ತಿದ್ದಾರೆ. ಮಾಡಬಾರ್ದಾಗಿತ್ತೋ ಮಾಡ್ಬೋದಾಗಿತ್ತೋ ಗೊತ್ತಿಲ್ಲ. ಆ ಕ್ಷಣಕ್ಕೆ ಫೋಟೋ ಅಪ್ಲೋಡ್ ಮಾಡಿದ್ವಿ, ಅದು ಆ ಗಳಿಗೆ. ಆದ್ರೆ ಈಗ ಕಂಟಕ ಆಗಿರುವಂಥದ್ದು ಮುಂದುವರೆದ ಭಾಗವಾಗಿ ಇವತ್ತು ಕೊರೋನಾ ಟೈಮ್ ನಲ್ಲಿ ಅಪ್ಲೋಡ್ ಮಾಡಿದಂತಹ ಫೋಟೋ ಫೇಸ್ಬುಕ್ ನಲ್ಲಿ ಈಗ ಏನು ಜಮೀರ್ ಅವರಿಗೆ ಮಂತ್ರಿಗೆ ಈಗ ಶಾಕ್ ಆಗ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣ ಈಗ ತಂದಿರುವಂಥದ್ದು ಜಮೀರ್ ಅಹಮದ್ ಖಾನ್ ಅವರಿಗೆ ಆಪತ್ತನ್ನ. ಅದು ಕೂಡ ನೋಡಿ, ಯಾಕಾದ್ರೂ ಅಪ್ಲೋಡ್ ಮಾಡಿದೆ, ಯಾಕೆ ಮಾಡ್ಬೇಕಾಗಿತ್ತು ಅಪ್ಲೋಡ್ ಅನ್ನುವಂಥದ್ದು ಕೂಡ. ಯಾಕಂತಂದ್ರೆ ಆ ಫೋಟೋ ಅಪ್ಲೋಡ್ ಮಾಡಬಾರ್ದಾಗಿತ್ತು. ಆ ಒಂದೇ ಫೋಟೋದಿಂದ ಈಗ ಕಂಟಕ ಎದುರಾಗಿರುವಂಥದ್ದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಕೂಡ ಇರ್ತಾರೆ, ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ, ಯಾವ ಫೋಟೋ ಹಾಕಿರ್ತಾರೆ ಅನ್ನುವಂಥದ್ದು. ಈಗ ಕೋವಿಡ್ ವೇಳೆ ಉದಾರವಾಗಿ ದಾನವನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು. ಬಂದವರಿಗೆಲ್ಲ ಕೈಗೆ ಸಿಕ್ಕಷ್ಟು ಕೊಟ್ಟು ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ರು. ಈ ಖರ್ಚಿನ ಬಗ್ಗೆ ಆಗಸ್ಟ್ 21ರ ಒಳಗೆ ಲೆಕ್ಕ ಕೊಡಲೇಬೇಕಂತೆ. ಆದ್ರೆ ದಾಖಲೆ ನೀಡಲು ಸಮಯವನ್ನ ಕೇಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಆದಾಯ ಕಡಿಮೆ ಇದ್ರು ಕರ್ಣನಂತೆ ಜಣ ಜಮೀರ್ ದಾನವನ್ನ ಮಾಡಿದ್ರು. ನೀರಿನಂತೆ ದಾನ ಮಾಡಿದ್ದನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು. ದಾನದ ಮುಖ ಪುಸ್ತಕವೇ ಈಗ ಲೋಕಾಯುಕ್ತರಿಗೆ ಪ್ರಮುಖ ಸಾಕ್ಷಿಯಾಗಿರುವಂಥದ್ದು. ಶಾಸಕ ಸಚಿವರಿಗಾಗಿ ಪಡೆಯುವ ಸಂಬಳ ಬಿಟ್ರೆ ಬೇರೇನೂ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು. ಸಾರಿಗೆ ಉದ್ಯಮವೇ ಆದಾಯದ ಮೂಲ ಅಂತ ಕೂಡ ಅವರು ಹೇಳಿಕೊಂಡಿರುವಂಥದ್ದು. ಚುನಾವಣಾ ಅಫಿಡೇವಿಟ್ ನಲ್ಲೂ ಕೂಡ ಘೋಷಿಸಿದ್ದ ಮಾಜಿ ಮಂತ್ರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಾರ್ಷಿಕ ಆದಾಯ ಕೇವಲ 15 ಲಕ್ಷ ಅಂತೆ. ಆದ್ರೆ ಕೋವಿಡ್ ವೇಳೆ ಸ್ತಬ್ಧವಾಗಿದ್ದ ಸಾರಿಗೆ ಉದ್ಯಮ. ಜಮೀರ್ಗೆ ಆದಾಯ ಮೀರಿ 26 ಕೋಟಿ ಗಳಿಕೆಯನ್ನ ಕೂಡ ಮಾಡಿರುವಂಥದ್ದು. ಆದಾಯ ಬಂದಾಗಿದ್ರು ಕೂಡ ಜಮೀರ್ ಅವರು ಭರ್ಜರಿಯಾಗಿ ದಾನ ಮಾಡಿದ್ರು ಕೋವಿಡ್ ವೇಳೆ. ಜಮೀರ್ ಅವರ ವಿರುದ್ಧ ಈಗ ಆದಾಯ ಮೀರಿ 26 ಕೋಟಿ ಗಳಿಕೆ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಲೋಕ ತನಿಖೆಯಲ್ಲಿ ಪತ್ತೆಯಾಗಿದೆ. ಪ್ರಾಸಿಕ್ಯೂಷನ್ಗೆ ಮೊರೆಯನ್ನ ಕೂಡ ಹೋಗಿರುವಂಥದ್ದು. ಈಗ ನೋಡಿ, ಇನ್ನ ಜಮೀರ್ ಅವರಿಗೆ ಕಂಟಕ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಜಮೀರ್ಗೆ ಆಸ್ತಿ ಕಂಟಕ ಎದುರಾಗ್ತಾ ಇದೆ. ಏನೆಲ್ಲ ಆಸ್ತಿ ಇದೆ ಅವರ ಹೆಸರಿನಲ್ಲಿ ಅಂತ ಈಗ ಶಾಸಕ ಸಚಿವರಾದಂತಹ ಬಳಿಕ ಸ್ಥಿರಾಸ್ತಿ ಚರಾಸ್ತಿ ಪ್ರಮಾಣ ಏರಿಕೆಯಾಗಿದೆ. 20 ಕೋಟಿ ರೂಪಾಯಿ ಮೌಲ್ಯದ ಸ್ವಂತ ಬಂಗಲೆಯನ್ನ ಕೂಡ ಹೊಂದಿದ್ದಾರಂತೆ. ಪುತ್ರನ ಸಿನಿಮಾಗಳಿಗೆ ಹಣ ಹೂಡಿಕೆ ಜೊತೆಗೆ ಮಗಳ ಅದ್ದೂರಿ ಮದುವೆಯನ್ನ ಕೂಡ ಮಾಡಿದ್ರು. ಮಾಜಿ ಸಚಿವ ಚಲುವರಾಯ ಸ್ವಾಮಿ, ನಟಿ ರಾಧಿಕಾ ಕುಮಾರಸ್ವಾಮಿ ಅವರಿಂದ ಜೊತೆಗೆ HC ಬಾಲಕೃಷ್ಣ ಸೇರಿದಂತೆ ಹಲವರ ಬಳಿ ಕೋಟಿ ಸಾಲವನ್ನ ಪಡೆದಿದ್ರಂತೆ. ಆದ್ರೆ ಈಗ ವಾಪಸ್ ನೀಡಿರುವ ಬಗ್ಗೆ ಲೆಕ್ಕ ನೀಡಿಲ್ಲ ಎಂಬ ಮಾಹಿತಿ ಲಭ್ಯ ಆಗಿದೆ. ಸೌದಿ ಅರೇಬಿಯಾ ಸೇರಿ ಹಲವು ದೇಶಕ್ಕೆ 30 ಬಾರಿ ಪ್ರಯಾಣವನ್ನ ಬೆಳೆಸಿದ್ದಾರೆ. 2005ರಲ್ಲಿ ಶಾಸಕರಾಗುವ ಮುನ್ನ ಮೈಸೂರಿನಲ್ಲಿ ಒಂದು ಸೈಟ್ ಅನ್ನ ಖರೀದಿ ಮಾಡಿದ್ರು. ಸದಾಶಿವನಗರದಲ್ಲಿ ಫ್ಲಾಟ್, ಬ್ಯಾಂಕ್ ಖಾತೆಯಲ್ಲಿ ಕೂಡ ಹಣವನ್ನ ಹೊಂದಿದ್ದಾರೆ. ಶಾಸಕ ಸಚಿವರಾದ ಬಳಿಕ ಸ್ಥಿರಾಸ್ತಿ ಚರಾಸ್ತಿಯ ಪ್ರಮಾಣ ಕೂಡ ಈಗ ಏರಿಕೆಯಾಗಿರುವಂಥದ್ದು. ನೋಡಿ, ಆದಾಯ ಕಡಿಮೆ ಇದ್ರೂ ಕರ್ಣನಂತೆ ದಾನ ಧರ್ಮವನ್ನ ಮಾಡಿರುವಂಥದ್ದು ಕೂಡ ಈಗ ಹೇಳಲಾಗ್ತಾ ಇದೆ. ದಾನವನ್ನ ಮಾಡಿರುವಂತಹ ಫೋಟೋಗಳನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಕೋವಿಡ್ ನಲ್ಲಿ ಯಾರೇ ಬರ್ಲಿ ಅವರಿಗೆ ತಮ್ಮ ಜಾಬ್ ನಲ್ಲಿ ಎಷ್ಟಿತ್ತು ಅದನ್ನ ಟಕ ಎಣಿಸ್ತಾ ಇರಲಿಲ್ಲ ಗೊತ್ತಿಲ್ಲ, ಒಟ್ಟಲ್ಲಿ ಕಷ್ಟ ಕೊಟ್ಬಿಡ್ತಿದ್ರು. ಆ ಕೊಟ್ಟಿದ್ದನ್ನ ಫೋಟೋಗಳನ್ನ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. ಈಗ ಕಂಟಕ ಆಗ್ತಾ ಇರುವಂತದ್ದು ಜಮೀರ್ಗೆ.